ದೇವರ ಹೆಸರಲ್ಲಿ ದುಡ್ಡು ಕೇಳಿದ್ರೆ ಅವರಿಂದ ದೂರವಿರಿ ಎಂದು ಬೆಂಗಳೂರಿನ ನಿವಾಸದ ಯುವತಿಯೊಬ್ಳು ಹೇಳಿದ್ದಾಳೆ. ಕೈಕಾಲು ಗಟ್ಟಿ ಇದ್ರೂ ದುಡಿದು ತಿನ್ನೋದು ಬಿಟ್ಟು ದೇವರ ಹೆಸರಲ್ಲಿ ಜನರ ಹತ್ತಿರ ದುಡ್ಡು ಕೇಳ್ತಾರೆ. ಇಂಥವರನ್ನ ಬಸ್ ನಿಲ್ದಾಣ, ರೈಲು ನಿಲ್ದಾಣ, ದೇವಸ್ಥಾನದ ಆವರಣ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚಾಗಿ ಕಾಣ್ತಾರೆ. ಭಿಕ್ಷಾಟನೆ ಉದ್ಯೋಗ ಮಾಡಿಕೊಂಡವರನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ತಲೆ ಮೇಲೆ ಮೂರ್ತಿ ಹೊತ್ತಿಕೊಂಡು ಸಾರ್ವಜನಿಕರಲ್ಲಿ ದುಡ್ಡು ಕೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಶಾಪ ಹಾಕ್ತಾರೆ. ಇಂತಹದ್ದೇ ಒಂದು ಘಟನೆ ಬೆಂಗಳೂರಿನ ಇಂದಿರಾನಗರದಲ್ಲಿ ವಾಸವಾಗಿದ್ದ ಶ್ರೇಯಾ ಎಂಬಾತ ಯುವತಿಯ ಜೊತೆ ನಡೆದಿದೆ. ಶ್ರೇಯಾ ಎನ್ನುವ ಯುವತಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಹಂಚಿಕೊಂಡಿದ್ದು ತುಂಬಾ ವೈರಲ್ ಆಗ್ತಾ ಇದೆ. ಇಂದಿರಾನಗರದ ಚಿನ್ಲಂಗ್ ಬ್ರೆವೆರಿಯಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಊಟಕ್ಕೆ ಹೊರಗೆ ಹೋದಾಗ ದೇವರ ವಿಗ್ರಹಗಳನ್ನು ಹಿಡಿದಿದ್ದ ಮಹಿಳೆಯರ ಗುಂಪೊಂದು ಆಕ್ರಮಣಕಾರಿಯಾಗಿ ಅವರ ಸುತ್ತ ಸೇರಿದ್ದು ಹಣ ಕೊಡುವಂತೆ ಬೇಡಿಕೆಯೂ ಇಟ್ಟಾಗ ಯುವತಿಯು ಕೊಡುವುದಿಲ್ಲ ಎಂದು ನಿರಾಕರಿಸಿದ್ದಾಳೆ. ಆಗ ಆ ಗುಂಪೊಂದು ಅವಳು ಹಣ ಕೊಡುವವರೆಗೂ ಹಿಂಬಾಲಿಸಿದ್ದಾರೆ. ನಂತರ ಅವಳಿಗೆ ಅಪಘಾತವಾಗಲಿ, ಕುರುಡುತನ ಬರಲಿ, ಜೀವನ ನಾಶವಾಗಲಿ ಎಂದು ಕೆಟ್ಟದಾಗಿ ಶಾಪವಿಟ್ಟಿದ್ದಾರೆ. ಹಾಗೆ ಅವಳ ಶರ್ಟ್ ಅನ್ನು ಹಿಂದಿನಿಂದ ಎಳೆದಿದ್ದ ರಭಸಕ್ಕೆ ಯುವತಿಯು ಕೆಳಗೆ ಬಿದ್ದಿದ್ದಾಳೆ. ಈ ಒಂದು ಘಟನೆಯ ನಂತರ ದೇವರ ಹೆಸರಲ್ಲಿ ದುಡ್ಡು ಕೇಳಿದ್ರೆ ಅವರಿಂದ ದೂರವಿರಿ ಎಂದು ಶ್ರೇಯಾ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಿಳಿಸಿದ್ದಾಳೆ.